ನೋಡವ ಯೋನ್ ಬೇಜಾರ್ ಮಾಡ್ಕೋಬೇಡ. ಅಪ್ಪಂತಾಗ ನಾನು ಮಾತಾಡ್ಬಿಟ್ಟು ಹೇಳಿವ್ನಿ. ಸಾ ನಮ್ದ್ರಾಗ ಜಿರ್ಲಿಗಳೇ ಇಲ್ಲ ಸಾ, ಅದು ಹೆಂಗ್ ಬಂದ್ವೋ ಏನೋ ಗೊತ್ತಿಲ್ಲ ಸಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಹೇಳಿವ್ನಿ. ಸರಿ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಹೇಳವ್ರಿ. ಸುಮ್ಕಿರು, ಬಿಸ್ನೆಸ್ ಏನೂ ಪ್ರಾಬ್ಲಮ್ ಆಗಕ್ಕಿಲ್ಲ. ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂಡು ಅಷ್ಟೊಂದು ಯೋಚನೆ ಮಾಡ್ತೀಗ ನೀನು? ನಿನ್ನ ಬಿಸ್ನೆಸ್ಗೆ ಏನೋ ಆಗೋಗ್ಬಿಡ್ತದೆ ಅಂತ. ಏನೂ ಆಗಕ್ಕೆ ನಾನು ಬಿಡಕ್ಕಿಲ್ಲ, ನಾನು ನೋಡ್ಕೊತೀನಿ, ನೀನು ಸುಮ್ಕಿರು ಸರಿನಾ? ಸರಿ ಅತ್ತೆ, ಯಾಕೋ ಒಂದೊಂದ್ಕಿತ ನನ್ನ ಟೈಮೇ ಸರಿ ಇಲ್ವೇನೋ ಅಂತ ಅನ್ನಿಸ್ಬಿಡ್ತದೆ. ದೇವರು ಲೆಕ್ಕ ಹಾಕಳಿ. ನಮ್ಮ ಪರ ಒಂದೊಂದ್ಕಿತ ಇರೋದೇನೇ ಇಲ್ಲ. ನೋಡ್ರದ ಒಳ್ಳೆ ಕೆಲಸ ಅಂತ ಮಾಡಕ್ ನಿಂತ್ಕೊಂಡ್ರೆ 1,000 ತೊಂದರೆಗಳು ಬರ್ತವೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಹೋಗು ಸುಮ್ಕೆನೆಯ. ಸರಿ ಅತ್ತೆ, ಹೊಲ್ತಕ್ಕಾದ್ರೂ ಹೋಗ್ಬಿಟ್ಟು ಬರ್ತೀನಿ. ಯಾಕೋ ಬೇಜಾರಾಯ್ತೈತಿ, ಮನ್ಸಿಗಾದ್ರೂ ಸಮಾಧಾನ ಆಯ್ತದೆ. ಸರಿ ಕಣವ, ಆಯ್ತು ಹೋಗ್ಬಿಟ್ ಬಾ. ಹಂಗೆ ನಿಮ್ಮ ಮಾವಯ್ಯಲ್ಲಿ ಏನೇನ ಇದ್ರೆ ಕಳ್ಸು. ಸರಿ ಅತ್ತೆ. ಏನ್ ಕತೆನೋ ಏನೋ, ಹೋಗತ್ತಾಗಿ ಬೇಜಾರಾಯ್ತದ ನಂಗಂತೂ. ಈ ಸಸಿಗಳಿಂದ ಪಿಕ್ಚರಾಗಿ ಬರ್ತದಲ್ಲ ಯಜಮಾನ ಪಿಕ್ಚರಾಗೆ, ಆ ಥರ ಜೀವನ ಐತದ ನಮ್ದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಮನೆಯೊಂದು 3 ಬಾಗಿಲು ಒಂದಂಗೆ ಆಗೋಗ್ಬಿಟ್ಟೈತಿ. ಅಯ್ಯೋ, ಯಾರೊಬ್ರು ಅನುಸರಿಸ್ಕೊಂಡು ಹೋಗೋ ಮಾತೇ ಇಲ್ಲ. ಒಬ್ಬೊಬ್ರು ಒಂದೊಂದು ಆಟಗಳು ಆಡ್ತಾವಲ್ಲ, ಒಬ್ರು ಯೋತಿ ಅಂದ್ರೆ ಇನ್ನೊಬ್ರು ಪ್ರೇಯತಿ ಅಂತಾರೆ. ಒಳ್ಳೆ ಕತೆ ನಂದಂತೂ. ಒಂದಂತೂ ಅರ್ಥ ಆಯ್ತು. ಯಾವ ಮಕ್ಕಳು ಮರಿಗಳು ಕಷ್ಟಕ್ಕಾಗಕ್ಕಿಲ್ಲ, ನಮ್ಮದು ನಾವೇ ನೋಡ್ಕೋಬೇಕು ಅಂತ. ಓ ಜೇಕ, ಏನ್ ಮಾಡ್ತಾ ಇದೀಗ? ನೀನು ಏನಕ್ಕ ಮಾಡ್ಲಿ, ಸುಮ್ನೆ ಹಿಂಗೆ ಕುಂತ್ಕೊಂಡಿದ್ದೆ. ಬಾ ಕುಂತ್ಕ. ಏನ್ ಸಮಾಚಾರ? ಮುಗಿತೇನ್ ಕೆಲಸ ಎಲ್ಲನೂ? ಹ್ಞೂ ಕಣಕ್ಕ, ಎಲ್ಲ ಕೆಲಸನೂ ಮುಗೀತು. ಇನ್ನೇನು ಕೆಲಸ ಪಲ್ಸ ಅನ್ನೋದು ಇನ್ನೇನು ಇಲ್ಲ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಂಗೆ ಸುಮ್ಕೇನೆ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ಶಾನೆ ದಿನ ಆಗೋಗ್ಬಿಟ್ಟಿತ್ತಲ್ಲ ಈ ಕಡೆಗೆ ಬಂದು, ಅದಕ್ಕೆ ಬಂದೆ. ನೀನ್ ಬಿಡ 30 ನಿಮಿಷ ಕುಂತ್ಕೊಳಕ್ಕಿಲ್ಲ, ಮನೆ ಕೆಲಸ ಅದು ಇದು ಅಂತ ಮಾಡ್ತಾನೆ ನೀ ಐತಿಯಾ? ನಿನಗಿನ್ ಹೇಳಿ ಟೈಮ್ ಸಿಗ್ತದೆ ಹೇಳು ಬರಕ್ಕೆ? ಏನ್ ಮಾಡೋಣಕ್ಕ, ಮಾಡ್ಲೇಬೇಕಲ್ಲ. ನಿನ್ಗನ ಸೊಸೆಯರವ್ರೆ ಮಾಡ್ತಾರೆ, ನಂಗೆ ಕಣವ ಮಾಡ್ತಾರೆ. 3 ಜನ ಸೊಸೆಯರೂನುವೆ ಮಾಡಿ ಇಕ್ತಾವ್ರ, ನನಗೆ ತಿಂತಾ ಇವ್ನಿ. ಅಯ್ಯೋ, ನನ್ನ ಕತೆ ಯಾಕೆ ಹೇಳಿಗ, ಸುಮ್ಕಿರು. ನಿನಗೆ ಇಲ್ದಿರೋದು ಒಂದೇ, ನಂಗಿರೋದು ಒಂದೇ. ಅಕ್ಕ, ನಿಮ್ಮ ಮನೆಗೆ ಜಿರ್ಲಿಗಳು ತಕೊಂಡ್ಬಿಟ್ಟು ಬಂದು ಏನ್ ಮಾಡ್ತೀರಕ್ಕ ನೀವು? ಅಲ್ಲ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಚೀನಾ ಪಾನದಾಗೆಲ್ಲ ಉಪ್ಪಿನಕಾಯಿ ಹಾಕ್ತಾರಲ್ಲ, ಹಂಗೆಲ್ಲ ಉಪ್ಪಿನಕಾಯಿ ಏನಾರ ಹಾಕ್ತೀರಾ? ಥೂ, ಎಂತ ಮಾತು ಅಂತ ಮಾತಾಡ್ತೀಗಳಕ್ಕ ನೀನು? ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದೀಗ? ನಿನ್ನ ಏನ್ ಸಿಕ್ಕಿರೋದನ್ನ ತಿನ್ನೋಳು ಅಂತ ಅನ್ಕೊಂಡ್ಬಿಟ್ಟಿದೀಗೆ? ಓಹೋ ಅಕ್ಕ, ಯಾರನ್ನ ಜಿರ್ಲೆ ಉಪ್ಪಿನಕಾಯಿ ತಿಂತಾರೆ? ಇದೊಳ್ಳೆ ಸಂಡಾಗ ಮಾತಾಡ್ತೀಗ ನೀನು, ಸುಮ್ಕಿ ಕುತ್ಕ. ಹಂಗಲ್ಲ, ಸುಮ್ಕೆ ಕೇಳ್ದೆ ಅಷ್ಟೇನಿಯ. ನಿಮ್ಮ ದೊಡ್ಡ ಸೊಸೆ ಪ್ರೇಮ ಅಲ್ಲಿ ಜಿರ್ಲೆ ಆಯ್ತಾ ಇದ್ಲು ಈಚೆ ಕಡೆ ಮರದ ಹತ್ರ. ಅದಕ್ಕೆ ಏನೇ ಹಿಂಗೆ ಹುಡುಕ್ತಿದ್ದೀಗ ಅಂದರೆ ಜಿರ್ಲಿಗಳು ಬೇಕು ನನಗೆ ಅಂತ ಹೇಳ್ಬಿಟ್ಟು ಹುಡುಕ್ತಿದ್ಲು. ಅದಕ್ಕೆ ನಾನು ಇದೇನಕ್ಕಪ್ಪ ಜಿರ್ಲಿಗಳನ್ನ ಹುಡುಕ್ತಾವಳೆ, ಇವನ್ ಕತೆನೋ ಏನು ಇಸ್ಯನೋ ಅಂತ ಹೇಳ್ಬಿಟ್ಟು ಅನ್ಕಂಡೆ. ಆಮೇಕಿಂದ ಗೆಪ್ತಿ ಬಂತು, ಬೇರೆ ದೇಶದಾಗೆಲ್ಲ ಉಪ್ಪಿನಕಾಯಿ ಹಾಕೊಂಡು ತಿಂತಾರಲ್ಲ, ನಿಮ್ಮ ಮನೆಗೆ ಏನಾರು ಗಿಪ್ಪಿನಕಾಯಿ ಹಾಕೊಂಡು ಏನ ತಿನ್ನೋದು ಕಲ್ತು ಬಿಟ್ಟಿದ್ದೀರನೋ ಅಂತ. ಅದಕ್ಕೆ ಸುಮ್ಕೆ ಬಂದೆ ಕೇಳನಿ ಅಂತ ಹೇಳ್ಬಿಟ್ಟು. ಏನಕ್ಕ ಮಾಡ್ತೀರ ಜಿರ್ಲೆ ಹಿಡ್ಕೊಂಡು? ಕಾಸ್ಕಿಸ್ ಏನಾರ ಸಿಗ್ತದಾ? ಏನಕ್ಕ ಹೇಳ್ತಿದ್ಯಾ? ನಮ್ ಪ್ರೇಮ ಜಿರ್ಲೆ ಆಯ್ತಾ ಇದ್ಲೆ ಬಂದು? ಹೂ ಕಣಕ್ಕ, ನಾನೇ ಕಣ್ಣಾರೇನಿಯ ನೋಡಿವ್ನಿ ಜಿರ್ಲೆ ಅದನ್ನ ಆಯ್ತಾ ಇದ್ಲು ಜಿರ್ಲೆಯ. ನಾನು ಕೇಳಿದ್ದಕ್ಕೆ ನಿಂಗೆ ಯಾಕೆ ಸುಮ್ಕೇನಿಯ ಹೋಗು ಅಂತಂದ್ಲು. ನಾನಿನ್ ಯಾಕೆ ಮಾತಾಡೋದು ಅಂತ ಹೇಳ್ಬಿಟ್ಟು ನಾನುನ್ವೆ ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ನಾನುನ್ವೆ ಸುಮ್ಕೆ ಆಗೋಗ್ಬಿಟ್ಟೆ. ಏನಕ್ಕೆ ಸುಮ್ಕೆ ಏನಿಯ ಮಾತಾಡ್ಬಿಟ್ಟು ಅವಳ ಹತ್ರ ಇನ್ನು ಯಾಕೆ ಬಯಸ್ಕೊಳ್ಳೋದು, ಏನಾರ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಇವಾಗ ಕೇಳೋಣ ನಿಂತಾಗೆ ಅಂತ ಬಂದೆ. ಏನು ಮಾಡ್ತೀರಾ? ಜಿರ್ಲಿಗಳೆಲ್ಲನೂ ತಗೊಂಡು ಉಪ್ಪಿನಕಾಯಿ ಹಾಕತ್ತೀರಾ? ಏನು ಮಾಡ್ತೀರಾ ಹೇಳಿ, ನಾನು ಯಾರಿಗೂ ಹೇಳೋಕ್ಕಿಲ್ಲ. ಹಂಗಾರೆ ನಮ್ಮ ರಾಧನ್ನ ಅಡುಗೆ ಮನೆ ಒಳಗಡೆ ಎಲ್ಲನೂ ಜಿರ್ಲೆ ತಕೊಂಡ್ಬಿಟ್ಟು ಬಂದು ಹಾಕಿದ್ದು ಈ ಪ್ರೇಮಿ ಅಂತ ಆಯ್ತು. ಓಹೋ, ಬಿಸ್ನೆಸ್ನ ಕೆಡ್ಸ್ಬಿಟ್ಟು ಹಾಳು ಮಾಡನಿ ಅಂತ. ಲೇ ಪ್ರೇಮಿ ಹೇಳಿ ಅತ್ತೆ. ರಾಧನ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಜಿರ್ಲೆ ತಗೊಂಡೋಗ್ಬಿಟ್ಟು ಜಿರ್ಲೆ ಯಾಕೆ ಹಾಕ್ದೆ ನೀನು? ಅಯ್ಯೋ ಅತ್ತೆ, ನಾನು ತಗೊಂಡೋಗ್ಬಿಟ್ಟು ಯಾಕೆ ಜಿರ್ಲೆ ಹಾಕ್ಲಿ? ನನಗೇನು ತಲೆ ಕೆಟ್ಟೈತೆ ಜಿರ್ಲೆ ಹಾಕಕ್ಕೆ? ಯಾರು ಹೇಳಿದ್ದು? ಅವಳು ಕ್ಲೀನಾಗಿ ಇಕ್ಕೊಂಡಿಲ್ಲ ಅಡುಗೆ ಮನೆ, ಅದಕ್ಕೆ ಎಲ್ಲ ಬಂದ್ಬಿಟ್ಟು ಬಿದ್ದವೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಏನ್ ಮಾಡಕ್ ಆಯ್ತದೇನ? ಅಯ್ಯಪ್ಪ ಅತ್ತೆ, ಇದು ಯಾಕತ್ತೆ ಹಿಂಗ್ ಹೊಡಿತಾ ಇದ್ದೀರಾ? ಮನ್ಯಾಳಿ, ಅವಳು ಗಂಡ ಬಿಟ್ಟೋಗವ್ನೆ. ಅವಳು ಕಷ್ಟ ಅವಳಿಗೆ, ನಿನ್ ಕಷ್ಟ ನಿನಗೆ. ನಿಂದು ಅದೇ ನಂತರ ತಿರ್ಬೋಕಿ ಕೆಲಸ ನಿಂದು. ಜಿರ್ಲೆ ತಕೊಂಡೋಗ್ಬಿಟ್ಟು ಅಲ್ಲೆಲ್ಲನೂ ಅಳ್ಬಿಟ್ಟು ನಾಟಕ ಶುರು ಮಾಡ್ಬಿಟ್ಟೆ ಅಲ್ವಾ ಎಲ್ಲರ ಮುಂದೆನೂ ಬಿತ್ರಿ. ಅಯ್ಯಪ್ಪ ಅತ್ತೆ, ಅತ್ತೆ ಹೊಡಿಬೇಡಿ ಅತ್ತೆ. ಅಯ್ಯೋ ಅತ್ತೆ ಬಿಡಿಯತ್ತೆ. ಅಯ್ಯೋ ಬುಡಿಯತ್ತೆ, ನೋವಾಯ್ತದೆ ಬುಡಿಯತ್ತೆ. ಅಮ್ಮ ನನ್ ಕೂದ್ಲು ಬುಡಿಯತ್ತೆ. ಮನ್ಯಾಳಿ, ಮಾಡಕ್ ನಿಂಗೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಅಮಿಕೊಂಡಿರ್ಬೇಕು ನೀನು. ಮಾಡಕ್ಕೂ ಯೋಗ್ಯತೆ ಇಲ್ಲ ನಿನ್ಗೆ ಮನ್ಯಾಳಿ. ಇನ್ನೊಬ್ರು ಯಾರೋ ಮಾಡ್ತಾ ಇದ್ರೆ ಅದನ್ನು ಕೆಡಿಸ್ತೀಯೇನೆ ಬಂದ್ಬಿಟ್ಟು. ಅವ್ರು ಹೆಂಗೋ ಮಾಡ್ಕೊಂಡು ಅವ್ರು ಹೆಂಗೋ ಪಾಪ ಅವಳ ಜೀವನ ಅವಳು ನೋಡ್ಕೊಂಡು ನೆಮ್ಮದಿಯಾಗಿತ್ತಾಳೆ. ನಿನ್ಗೆ ಯಾಕೆ ಬೇಕಿದ್ದಲ್ಲ ಇದೆಲ್ಲನೂ ಕಂತ್ರಿ ಬುದ್ಧಿ ಮಾಡೋದು ಎಲ್ಲನೂ ನಿನ್ಗೆ?
ನಾಯಿನ್ ತಕೊಂಬಿಟ್ಟು ಬಂದು ನಿನಗೆ ಬರ್ಬಾರ್ದೇನಿಯ ಬರೋದು ನಿನಗೆ ಮೂದೇವಿ. ನಿನಗೆ ಎಷ್ಟು ಕಿತ ಹೇಳಿ ಮನೆಯಿಂದ ಈಚೆ ಕಡಿಗೆ ಹಾಕಿ ಎಷ್ಟು ಕಿತ ನಿನಗೆ ಕ್ಷಮಿಸಿದ್ರುನುವೆ ನಿನ್ ಬುದ್ಧಿ ಬರಕಿಲ್ಲ ಅಲ್ವೇನೆ ನಿನಗೆ. ಮತ್ತೆ ಅದೇ ಹಳೆ ಚಾಳಿ ಶುರು ಮಾಡ್ಕಂತೀಗ ನೀನು. ಹಾ ಅವಳು ಪಾಪ ಹೆಂಗೋ ಜೀವನ ಮಾಡ್ಕೊಂಡಿರೋಳ್ನ ಕೆಡಿಸ್ಕೊಂಡು ಕುಂತ್ಕತಿಗಲ್ಲ. ನಿನಗೆ ಯೋಗ್ಯತೆ ಇದ್ರೆ ನೀನು ಮಾಡಬೇಕು, ಇಲ್ಲ ಒಮ್ಮಿಕೊಂಡು ಸುಮ್ಕಿರ್ಬೇಕು ನೀನು. ಇನ್ನೊಬ್ರದಕ್ಕೆಲ್ಲ ಕಡ್ಡಿ ಎಲ್ಲ ಆಡಿಸ್ಬಿಟ್ಟು ಇನ್ನೊಬ್ರು ಬಿಸ್ನೆಸ್ ಎಲ್ಲ ಹಾಳು ಮಾಡಕ್ಕೆ ಹೋಯ್ತೇನೆ. ಪಾಪ ಅವಳು ಬೆಳಗ್ಗೆಯಿಂದ ಕುಂತು ಬೇಜಾರು ಮಾಡ್ಕೊಂಡವಳೆ ಕುಂತವಳೆ. ತಿಂತಾನೂ ಇಲ್ಲ ಅವಳು, ತಿಂದಿದ್ದಂಗೆ ಸುಮ್ಮನೆ ಕುಂತವಳೆ. ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಗೊಳೋ ಅಂತ ಹೇಳ್ಬಿಟ್ಟು ಹೆಂಗಪ್ಪ ನನ್ನ ಜೀವನ ಮುಂದೆ ಅಂತ ಹೇಳ್ಬಿಟ್ಟು ಇಂಥ ಕ್ಯಾಮೇನೆ ನೀ ಮಾಡೋದು ನೀನು. ಅಯ್ಯಯ್ಯೋ ಅತ್ತೆ, ನಿಜ ಹೇಳೆ, ನಿಜ ಬೊಗಳೆ, ಇಲ್ಲಾಂದ್ರೆ ಚೊಚ್ಚಿ ಚಟ್ನಿ ಮಾಡಾಕ್ಬಿಡ್ತೀನಿ ಅಷ್ಟೇ ಏನಿಯ. ನಿಜ ಬೊಗಳೆ, ನೀನೇ ತಾನೇ ಹೋಗ್ಬಿಟ್ರೆ ಅದನ್ನ ಇದ್ರಾಗ ಎಲ್ಲಾನು ಅಡುಗೆ ಮನೆಗೆಲ್ಲ ಜಿರ್ಲೆ ಹಾಕಿದ್ದು. ಈಗ ಬೊಗಳ್ತೀಯೋ ಇಲ್ಲಾಂದ್ರೆ ಕರ್ಕೊಂಬಿಟ್ಟು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸರ್ನ. ಅವ್ವ ಅತ್ತೆ, ಪೊಲೀಸ್ನವ್ರನ್ನ. ಅತ್ತೆ ನಾನು ಏನು ಮಾಡಿಲ್ಲ ಅತ್ತೆ, ಯಾಕತ್ತೆ ನನ್ನ ಹಿಂಗೆ ಹಿಡ್ಕೊಂಡು ಹೊಡಿತಿದ್ದೀರಾ? ಅತ್ತೆ ಬಿಟ್ಬಿಡಿ ಅತ್ತೆ. ಯವ್ವ ಯವ್ವ ಅತ್ತೆ, ಅತ್ತೆ ಪ್ಲೀಸ್ ಬುಡಿಯತ್ತೆ ಬುಡಿಯತ್ತೆ ಬುಡಿಯತ್ತೆ. ಈಗ ನಿಜ ಬೊಗಳ್ತೀಯ ಇಲ್ಲ ಜಾಡ್ ಸೊದ್ಬಿಡ್ಲ ಹೇಳು. ನನಗೆ ನಿಜ ಮಾತ್ರ ಹೇಳ್ಬೇಕು. ನೀನು ಸುಳ್ಳು ಪಳ್ಳು ಹೇಳ್ದೆ ಅಂದ್ರೆ ಇಲ್ಲೇ ಬೀಳ್ತಾವ್ ನಿನಗೆ ದೊರಮ್ದೇಟು. ಹೇಳ್ತೀನಿ ಅತ್ತೆ, ಜುಟ್ಟು ಬಿಡಿ ಅತ್ತೆ, ಹೇಳ್ತೀನಿ. ನಾನು ನಿಜನೇ ಹೇಳ್ತೀನಿ ಅತ್ತೆ, ಸುಳ್ಳೆಲ್ಲ ಏನು ಹೇಳಲ್ಲ ಅತ್ತೆ, ನಿಜ ಮಾತ್ರ ಹೇಳ್ತೀನಿ ಕೇಳಿ ಅತ್ತೆ. ಅತ್ತೆ ಬುಡಿಯತ್ತೆ, ನನ್ನ ಬುಡಿಯತ್ತೆ. ಬೊಗಳೆ ನಿಜನಾ? ಬೊಗಳೆ ಅತ್ತೆ, ಆ ಪೊದ್ದಿನೂ ರಾಧಾ ಇಬ್ರು ಸೇರ್ಕೊಂಡ್ಬಿಟ್ಟು ನನ್ನ ಬಿಸ್ನೆಸ್ಗೆ ಕಲ್ಲಾಕ್ಬಿಟ್ರು ಅತ್ತೆ. ನಾನು ಚಟ್ನಿ ಪುಡಿ ಬಿಸ್ನೆಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೊಂಟಿದ್ದೆ. ಆದರೆ ನಾನು ಎಲ್ಲನೂ ಮೋಸ ಮಾಡ್ತಿದ್ದೀನಿ, ಬೇರೆ ಅಂಗಡಿಯಿಂದ ತಂದ್ಬಿಟ್ಟು ಎಲ್ಲನೂ ಮಾರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇಕಂತಾನೆ ಎಲ್ಲನೂ ಹಾಳು ಮಾಡಿಬಿಟ್ರು ಕಣತ್ತೆ. ನನ್ನ ಬಿಸ್ನೆಸ್ ಎಲ್ಲನೂ ಆ ಮನೆಯಾಳಿ ಪೊದ್ದಿನೂ ರಾಧಾ ಸೇರ್ಕೊಂಡು ನಾನು ಉದ್ಧಾರ ಆಗಬಾರ್ದು ಅಂತ ಎಲ್ಲ ಹಾಳು ಮಾಡಿಬಿಟ್ರು ಕಣತ್ತೆ. ಅದಕ್ಕೆ ನೀನು ಅವಳ ಬಿಸ್ನೆಸ್ ಹಾಳು ಮಾಡ್ದಾ? ಅದಕ್ಕೆ ನಂಗೆ ಶಾನೆ ಬೇಜಾರಾಯ್ತು ಕಣತ್ತೆ, ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಟವ್ರಲ್ಲ ಅಂತ. ಅಲ್ಲ ಕಣತ್ತೆ, ನಾನು ಹೆಂಗೋ ಬಿಸ್ನೆಸ್ ಮಾಡ್ಕೊಂತಿದ್ದೆ. ಅವಳು ಯಾಕತ್ತೆ ಬಂದ್ಬಿಟ್ಟು ಎಲ್ಲನೂ ಹೇಳ್ಬೇಕಿತ್ತು? ನೀನೇ ಹೇಳು, ಬಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಹಾಳು ಮಾಡೋದು ಯಾಕೆ ಹಾಳು ಮಾಡಬೇಕಿತ್ತು? ಅದಕ್ಕೆ ಹೊಟ್ಟೆ ಅಂತೂ ಉರಿದೋಯ್ತು ನನಗಂತೂ. ಅದಕ್ಕೆ ನನಗೆ ದ್ವೇಷ ಹಂಗೆ ಕೊತ ಕುದೀತಿತ್ತು. ಏನು ಮಾಡನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೆಂಗಿದ್ರು ಶೂಟಿಂಗಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಯ್ತಾರಲ್ಲ ಅಡುಗೆ ಮನೆ ಒಳಗಡಿಕೆ, ಅದಕ್ಕೆ ಸರ್ ನೋಡಲಿ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಬಿಟ್ಟು ಜಿರ್ಲಿ ಉಳಿಕೊಂಬಿಟ್ಟು ಬಂದಲ್ಲೆಲ್ಲ ಅಡುಗೆ ಮನೆಗೆಲ್ಲ ಹಾಕಿದೆ. ಅಯ್ಯೋ ಕಿತ್ತೋದೊಳೆ. ಜಿರ್ಲಿಗಳೆಲ್ಲ ನೋಡಿದ್ರೆ ಸರ್ ಕ್ಯಾನ್ಸಲ್ ಮಾಡಿಸ್ತಾರೆ ಅಂತ ನನಗೆ ಗೊತ್ತಿತ್ತು. ಕ್ಯಾನ್ಸಲ್ ಮಾಡಿಬಿಟ್ಟು ಗುತ್ಬಿಟ್ಟು ನಿನ್ನ ಬಿಸ್ನೆಸ್ ಬೇಡ ನೀನು ಬೇಡ ಅಂತ ಹೇಳ್ಬಿಟ್ಟು ಒಟ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತಿತ್ತು. ಅದಕ್ಕೆ ನಾನು ಸರಿ ಬಿಡು ಆಯಿತು, ಇನ್ನು ಯಾಕೆ ಒಟ್ತಾರೆ, ಹೆಂಗಿದ್ರು ಇವಳ್ದು ಬಿಸ್ನೆಸ್ ಹೋಗ್ಲಿ ಅಂತ ಹಂಗೆ ಮಾಡಿದೆ ಅತ್ತೆ. ಅತ್ತೆ ಇನ್ನೊಂದು ಕಿತ್ತ ಹಿಂಗೆ ಮಾಡೋಕ್ಕಿಲ್ಲ ಅತ್ತೆ, ತಪ್ಪಾಯ್ತು ಅತ್ತೆ. ಅವಳು ಮಾಡಿ ತಪ್ಪಲ್ವಾ ಅತ್ತೆ? ಅವಳು ನನ್ನ ಬಿಸ್ನೆಸ್ನ ಯಾಕತ್ತೆ ಹಾಳು ಮಾಡ್ಬೇಕು ಅವಳು? ಅದಕ್ಕೆ ನಾನು ಅವಳು ಬಿಸ್ನೆಸ್ ಹಾಳು ಮಾಡಿದೆ ಅಷ್ಟೇನೇನಿಯ. ಅಯ್ಯೋ ಬಿತ್ರಿ, ಯುವ ಅತ್ತೆ, ತಾನು ಬೆಳಿಬೇಕು ಅಂತ ಆಸೆ ಇರ್ಬೇಕೆ, ಇನ್ನೊಬ್ರು ತುಳಿದ್ಬಿಟ್ಟು ಬೆಳಿಬೇಕು ಅಂತ ಆಸೆ ಇರೋರು ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಲೋಪರ್ ಮಳ್ಳಿ ನಿನಗೆ ಇದಕ್ಕೇನಿಯ ನಿನಗೆ ಸೊಸೆ ಅಂತ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಮಡಿಕೊಂಡ್ರೆ ಇಂಥ ಬುದ್ಧಿ ನೀ ಕಲಿಯೋದು. ಇನ್ನೊಬ್ರು ಉದ್ಧಾರ ಆಗೋದನ್ನ ನಾನು ಯಾವತ್ತೂ ಸಹಿಸಕ್ಕಿಲ್ಲ ಅಲ್ವಾ? ನಿಮ್ಮ ಅಮ್ಮನ ಬುದ್ಧಿ ಎಲ್ಲೋಯ್ತದೆ? ನಿನ್ನಂತ ಕೊಂತ್ರಿ ನಾನು ನೋಡೇ ಇಲ್ಲ ಬಿಡು. ನಮ್ಮ ಮನೆಗೆ ಅದು ಏನು ಅಂತ ಬಂದ್ಬಿಟ್ಟು ನೀನಂತೂ. ಅತ್ತೆ ಬುಡಿಯತ್ತೆ, ಇನ್ನೊಂದು ಕಿತ್ತ ಇಂಥ ಕೆಲಸ ಮಾಡೋಕ್ಕಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ಬಿಟ್ಬಿಡಿಯತ್ತೆ. ಈಗಲೇ ಮೈ ಕೈಗೆಲ್ಲ ಒದೆ ಬಿದ್ಬಿಟ್ವು, ನೋವಾಯ್ತೈತೆ ಕಣತ್ತೆ. ಪ್ಲೀಸ್ ಬಿಟ್ಬಿಡಿಯತ್ತೆ, ಹೊಡಿಬೇಡಿ, ಬಿಟ್ಬಿಡಿಯತ್ತೆ. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬೇಡ, ಹೊಂಟೋಗೆ ನೀನು ಹೊಂಟಾಗ್. ನನ್ನ ಕಣ್ಣು ಮುಂದೆ ನೀನು ಕಾಣಿಸ್ಕೊಂಡೆ ಅಂದ್ರೆ ಪರ್ಕೇಟೆ ಏನಿಯ ನಿನಗೆ ಬೀಳೋದು. ಬಿತ್ರಿ ಹೋಗ್ತಾ ಇರು. ಓ ಅಕ್ಕ, ಅಲ್ಲಿ ರೋಡಾಗಿರೋ ಜಿರ್ಲೆಲ್ಲ ಆಯ್ಕೊಂತ ಇದ್ದಿದ್ದು ಬಿಸ್ನೆಸ್ ಹಾಳು ಮಾಡಕ್ಕೆ ಅಂತಾನೇನು? ಓ ಕಣಕ್ಕ, ಏನಪ್ಪ ಕೇಳಿಸ್ಕೊಂಡ? ಇವಾಗ ಎಲ್ಲನೂ ಈ ಬಿತ್ರಿ ಹಿಂಗೆ ಏನಿಯ ಮಾಡೋದು. ಅಯ್ಯೋ ನಾನು ಹೇಳಿಲ್ವಾ ನಮ್ಮದ್ರ ಜಿರ್ಲೆ ಪರ್ಲೆ ಏನು ಇರಕ್ಕಿಲ್ಲ ಕಣಪ್ಪ ಅಂತ. ಈಗ ಈ 3 ಜನ ಸೊಸೆಯರು ಇರೋದು ಒಂದೇ. ಇವ್ರನ್ನ ಯಾವನೋ ಪರದೇಶದವ್ರನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಇಕ್ಕಂಡಂಗೆ ಆಗೈತಿ. ನನಗೆ ನೆಮ್ಮದಿ ಇಲ್ಲ ಕಣಪ್ಪ. ಈಗ ಇವಳು ಮಾಡಿದ್ರೆ ಅವಳು ಮಾಡ್ತಾಳೆ, ಅವಳು ಮಾಡಿದ್ರೆ ಇನ್ನೊಬ್ಳು ಮಾಡ್ತಾಳೆ. ಇದೇ ಗತಿಯಾಗೋಗ್ಬಿಟ್ಟೈತಿ. ನಾನು ಹೇಳಿಲ್ವಾ ನಮ್ದ್ರ ಅಡುಗೆ ಮನೆಗೆ ಎಲ್ಲನೂ ಜಿರ್ಲೆ ಪರ್ಲೆ ಇರಕ್ಕಿಲ್ಲ ಕಣಪ್ಪ, ಕ್ಲೀನಾಗಿ ಮಡಿಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು. ನೋಡ್ದೇನಕ್ಕ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ. ಆದ್ರೂ ಕಣಕ್ಕ ಪಾಪ ರಾಧಾನೇ ಅನುಭವಿಸ್ತಾವಳು ಶಾನೆ. ಅಲ್ಲ ಕಣಕ್ಕ, ರಾಧಾ ಎಷ್ಟು ಕಷ್ಟಪಡ್ತಾಳೆ ಅಂದ್ರೆ ಅಷ್ಟು ಕಷ್ಟಪಡ್ತಾಳೆ. ನಿನಗೂ ಗೊತ್ತು ರಾಧಾ ಕಷ್ಟಪಡೋದು ಎಷ್ಟು ಪಡ್ತಾಳೆ ಅಂತ ಹೇಳ್ಬಿಟ್ಟು. ಈ ಬಿತ್ರಿಗೆ ಏನಕ್ಕ, ರಾಧನ್ ಗಂಡ ನಿನ್ನ ಮಗ ನ್ಯಾಯವಾಗಿ ಸಂಸಾರನೂ ಮಾಡಲಿಲ್ಲ ಎಂಡ್ರ ಜೊತೆ. ಲವರ್ ಬೇಕು ಅಂತ ಲವರ್ ಜೊತೆ ಹಂಗೇನಿಯ ಎಸ್ಕೇಪ್ ಆಗೋಗ್ಬಿಟ್ಟಿದ್ ನೋಡು. ಪಾಪ ರಾಧಕ್ಗಳು ಅಂತ ಕಷ್ಟಪಡ್ಕೊಂಡು ಜೀವನ ಮಾಡ್ಕೊಂಡು ಅನುಭವಿಸ್ತಾವಳೆ. ಅದಕ್ಕೂ ಕೊಲ್ಲಾಕ್ಬಿಡ್ತಾಳಲ್ಲ ಈ ಪ್ರೇಮಿ. ಇವಳಿಗೆ ಏನು ಬಂದಿರೋ ದೊಡ್ಡಪತ್ತು ಅಂತ ಹೇಳ್ಬಿಟ್ಟು ಇವಳಿಗೆ ಮೊದಲು ತಕೊಂಡು ಏನಾರು ತಕೊಂಡು ಇವಳಿಗೆ ಹಾಕ್ಬೇಕು. ಹೇಳು ಸರಿಯಾಗಿ ಹಾಕಿದೀಗ ನೀನಂತೂ. ಆಂಟಿ, ಹಂಗಾದ್ರೆ ನಿಮ್ಮ ಮಗ ಜಾಸ್ತಿ ಮೋಸ ಮಾಡ್ಬಿಟ್ಟು ಹೋಗಿರೋದಾ ರಾಧುಂಗೆ? ಹ್ಞೂ ಕಣಪ್ಪ, ನನ್ನ ಮಗುಂಗೆ ಇಷ್ಟ ಇಲ್ದಿರ ಮದುವೆಯ ನಾನೇ ಬಲವಂತ ಮಾಡಿ ಹಂಗ ಸಂಸಾರ ಮಾಡ್ಕೊಂಡು ಹೋಯ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಆದರೆ ಏನು ಮಾಡ್ತೀಗ, ನ್ಯಾಯವಾಗ 1 ವರ್ಷ ಸಂಸಾರನೂ ಮಾಡಲಿಲ್ಲ ಅವರು. 1 ವರ್ಷನೂ ಆಯಿತೋ ಆಗಲಿಲ್ವೋ ಹಂಗೇನೇ ಬಿಟ್ಬಿಟ್ಟು ನನಗೆ ಆಗದಿರೋಳ ಬ್ಲೌಳಿಲಿ ಬದ್ರಿ ಅಂತ ಅವ್ರ ಮಗಳಿಂದೆ ಹೊಂಟು ಹೋಗ್ಬಿಟ್ಟಾತಾಗೆ. ಅವಳನ್ನೇ ಮದುವೆ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಸಂಸಾರ ಮಾಡ್ಕೊಂಡು ಬಿದ್ದವನಿ.
ಇವಳ ಡೈವರ್ಸ್ ಕೊಡು ಅಂದ್ರೂ ಕೊಡಲಿಲ್ಲ. ನಾನು ಕೊಡಕ್ಕಿಲ್ಲ ಅಂತ ಹೇಳ್ಕೊಂಡು ಹಿಂಗೆ ಅವಳೆ ಡೈವರ್ಸನ್ನು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ ಅಂದ್ಲು. ಅದಕ್ಕೆ ನಂದೊಂದು ಎಕರೆ ಜಮೀನು ಬೇರೆ ಬರ್ಕೊಟ್ಟೆ, ತಗೊಳಮ್ಮ ಅಂತ. ಅವಳಿಗೆ ಜೀವನಕ್ಕೆ ಆಧಾರ ಅಂತ ಏನಾರ ಬೇಕಲ್ಲ, ಅದಕ್ಕೇನಿಯ ನಾನು ಹಂಗೇನಿಯ ಬರೆದ್ಬಿಟ್ಟು ಹಂಗೇನಿಯ ಕೊಟ್ಟೆ ತಗ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಯ್ತದೆ ಹೇಳು. ನಾನು ಮಾಡಿದ ತಪ್ಪಿಗೆ ಪಾಪ ಅವಳು ಯಾಕೆ ಅನುಭವಿಸ್ಬೇಕು? ಹೆಂಗೋ ಅದಕ್ಕೆ ಅವಳಿಗೊಂಚೂರು ಸಹಾಯ ಮಾಡ್ಕೊಂಡು ನಾನು ಒಯ್ತಾ ಇದ್ದೀನಿ, ಹೆಂಗೋ ಸಂದಕಿರಮ್ಮ ಅಂತ. ಈಗ ಈ ಪ್ರೇಮಿದು ಇದೊಂದು ಗೋಳು. ಅಯ್ಯೋ ಪಾಪ ಅನ್ಸುತ್ತೆ. ನಾನು ಸ್ವಲ್ಪ ಜೋರಾಗೇನೆ ಮಾತಾಡಿದೆ ಅಂತ ಅನ್ನಿಸ್ತಿದೆ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇಷ್ಟು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಡುಗೆ ಮನೇನ ಅಂತ ಪಾಪ ಬೇಜಾರಾಗಿರ್ತಾರೆ ಅಂತ ಅನ್ಸುತ್ತೆ. ಎಲ್ಲೋದ್ರು ಅವರು? ಹೊಲ್ದತ್ರ ಓದ್ಲು ಕಣಪ್ಪ. ಅವಳು ಬೇಜಾನ್ ಮಾಡ್ಕೊಂಡು ಬೋಲೊತ್ತು ಬಿಟ್ಲು. ಅವಳಂತೂ ಅಯ್ಯೋ ಶಿವನೇ ಅಂತ ಹೇಳ್ಬಿಟ್ಟು ಗೊಳು ಅಂತ ಹೊಳ್ತಿದ್ಲು. ಹಿಂಗಾಗೋಗ್ಬಿಡ್ತಲ್ಲ ಬಿಸ್ನೆಸ್ಸುನುವೆ ಅಂತ. ಆ ಪೊದ್ದಿದ್ರೆ ಪೊದ್ದಿ ಜೊತೆ ಹೇಳ್ಕೊಂಡು ಆ ಪೊದ್ದಿ ಹೆಂಗೋ ಧೈರ್ಯ ಹೇಳ್ತಿದ್ಲು. ಯಾರು ಇರ್ಲಿಲ್ವಲ್ಲ, ಗೊಳು ಅಂತ ಹೊತ್ಕೊಂಡು ಓದ್ಲತ್ತಾಗೆ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಹಣೆ ಬರಹನೇ ಸರಿ ಇಲ್ಲ ಕಣಪ್ಪ. ಇನ್ನೇನೇ ಹೇಳು, ನಮ್ಮ ಹಣೆ ಬರಹು ಕೊನೆ ಯಾರು ಅನ್ನಂಗೆ ಆಗೋಗ್ಬಿಟ್ಟೈತಿ. ಬಿಡು, ನಮ್ದು ಯಾವಾಗೂ ಇದ್ದಿದ್ದೇನೆ ನಿಂಗೆ ಈಗಾದ್ರೂ ಅರ್ಥ ಆಯ್ತಲ್ಲ. ಜಿರ್ಲೆ ಎಲ್ಲನೂ ಈಗ ಈ ದರಿದ್ರಗಳು ತಂದು ಹಾಕಿರೋದು ನನ್ನ ಸಸೆ ಅಂತ ಹೇಳ್ಬಿಟ್ಟು. ಕ್ಲೀನಾಗಿ ಮಾಡ್ತಾಳೆ ಕಣಪ್ಪ. ಪೌಡರ್ ಎಲ್ಲರೂ ಬಲು ನೀಟಾಗಿ ಕ್ಲೀನಾಗಿ ಏನಿಯ ಮಾಡ್ತಾಳೆ. ಗೊತ್ತು ಬಿಡಿ. ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅಂತ. ಅಡುಗೆ ಮನೆ ಸ್ವಲ್ಪ ಗಲೀಜಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ನನಗೆ. ಅದು ಬಿಟ್ಟರೆ ಇನ್ನು ಬೇರೆ ವಿಷಯದಾಗೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನನಗೂ ಗೊತ್ತು. ಸರಿ ಪಾಪ, ಅವ್ರಿಗೆ ನಾನೇ ಸಮಾಧಾನ ಮಾಡ್ತೀನಿ. ಸರಿ ಕಣಪ್ಪ. ಏನೇ ಹೇಳು, ನಿನ್ ದೊಡ್ಡ ಸೊಸೆ ಭಾಳ ಡೇಂಜರು. ಹೊಸಿ ಹುಷಾರಾಗಿ ಮಡಿಕ ನಿನ್ ದೊಡ್ಡ ಸೊಸೆಯ. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ನಿನಗೆ ಮಾಡ್ತಾನೆ ಇರ್ತಾಳೆ ಕಿರಿಕುಗಳನ್ನ. ಇವತ್ತು ಹಿಂಗೆ ಮಾಡೋಳೆ, ನಾಳೆ ಇನ್ನೊಂಥರ ಮಾಡ್ತಾಳೆ. ನಾನು ಜಿರ್ಲೆ ಆಯೋದು ನೋಡಿದಕ್ಕೆ ಸುರೋಯ್ತಮ್ಮ. ಜಿರ್ಲೆ ಆಯೋದು ನಾನೇ ನನ್ನ ಕೊಂಡರೆ ನೋಡಲಿಲ್ಲ ಅಂತ ಹೇಳಿದ್ರೆ ಪಾಪ ರಾಧನ್ ಬಿಸ್ನೆಸ್ ಏನಾಗೋದು? ಅವಳ ಕತೆ ಏನಾಗೋದು? ನೀನೇ ಹೇಳು. ಅಕ್ಕ, ಒಳ್ಳೆಯವ್ರಿಗೆ ದೇವ್ರು ಎಲ್ಲೋ ಕಾಯ್ತಿರ್ತಾನೆ ಕಣಕ್ಕ. ಇವಾಗ ನೋಡಿ, ದೇವ್ರು ಯಾವುದೋ ನಿನ್ನ ರೂಪದಾಗ ಬಂದ್ಬಿಟ್ಟು ಎಲ್ಲ ಹಿಂಗೆ ತೋರಿಸಿದ್ನ, ಹಂಗೇನೆ ಯಾವುದೋ ಒಂದು ರೂಪದಾಗ ಬಂದ್ಬಿಟ್ಟು ದೇವರು ಕಾಯ್ತಾನೆ. ಹ್ಞೂ ಕಣಪ್ಪ, ಪಾಪ ಚಂದಕ್ಕೆ ನೋಡ್ಕರ ಅದನ್ನ. ಅವಳು ಪಾಪ ದುಃಖದಾಗಿತ್ತಾಳೆ ಶಾನೆ. ಗಂಡಿಲ್ಲ ಏನಿಲ್ಲ, ಜನ ಈಚೆ ಕಡೆ ಸಾವಿರ ಮಾತಾಡ್ತಿರ್ತಾರೆ. ಸುಮ್ಮನೆ ಅವಳಿಗೂ ಮನಸ್ಸೆಲ್ಲ ನೋವಾಗಿರ್ತದೆ. ಅದ್ರ ಮಧ್ಯೆ ಇವಳು ಕಿರಿಕ್ ಬೇರೆ ತಡ್ಕೋಬೇಕು ಅವಳು.